ರಾಜ್ಯದ ಮಾಜಿ ಸಚಿವರು ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯ ಸ್ನೇಹಿತನಾಗಿದ್ದಂಥ ನಾಗೇಶ್ ಅವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ನಮಗೆಲ್ಲರಿಗೂ ಕೂಡ ಭಾಳ ನೋವಾಗಿದೆ. ನನಗೆ ವೈಯಕ್ತಿಕವಾಗಿ ಭಾಳಷ್ಟು ನೋವಾಗಿದೆ. ನನಗೆ ಭಾಳ ಆತ್ಮೀಯ ಸ್ನೇಹಿತನಾಗಿದ್ದರು. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಭಗವಂತ ಈ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಬಹಳ ಸ್ನೇಹಜೀವಿ, ಎಲ್ಲರನ್ನೂ ಕೂಡ ಅತ್ಯಂತ ವಿಶ್ವಾಸದಿಂದ ಪ್ರೀತಿಯಿಂದ ಯಾರ ಮನಸ್ಸಿಗೂ ಕೂಡ ನೋವಾಗದಾಗೆ ನೋಡ್ಕೊಳ್ತಾ ಇದ್ದಾರೆ. ಬಹುಶಃ ಅವರ ತಂದೆಯವರು ಯಾವ ದಾರಿಯನ್ನು ಹಾಕ್ಕೊಟ್ಟಿದ್ರು ಅದೇ ದಾರಿಯಲ್ಲಿ ನಡೆದು ಬಂದಂಥವ್ರು. ಅನಂತರ ಅವರು ವಿದ್ಯಾಭ್ಯಾಸ ಮಾಡುವಾಗಲೂ ಕೂಡ ABVP ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು RSSನ ಪ್ರಾಮಾಣಿಕವಾದಂಥ ಕಾರ್ಯಕರ್ತರಾಗಿ ಕೆಲಸ ಮಾಡಿ ಇವತ್ತು ಅವರು ಎಷ್ಟೇ ಅನುಕೂಲವಾಗಿದ್ದರೂ ಕೂಡ ಯಾವತ್ತೂ ಕೂಡ ನಾನು ಅನುಕೂಲವಾಗಿದ್ದೇನೆ, ಎಲ್ಲವೂ ಇದೆ ಅಂತೇಳಿ ಎಲ್ಲೂ ತೋರಿಸ್ಕೊಂಡಂಥವ್ರು. ಬಡವರಿಗೆ ಬಡವನಾಗಿ ಯಾರಿಗೆ ಸಹಾಯ ಮಾಡಬೇಕು ಅಂಥವರಿಗೆ ಸಹಾಯ ಮಾಡಿ ಅವರು ಸಾರ್ವಜನಿಕ ಬದುಕಿನಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಬಿಟ್ಟು ಹೋಗಿದ್ದಾರೆ. ಬಹುಶಃ ಭಾಳ ಜನರಿಗೆ ತಿರುಪೂರು ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಅನೇಕರಿಗೆ ಅವರನ್ನು ಕಳ್ಕೊಂಡಿರ್ತಕ್ಕಂಥ ನೋವಾಗಿದೆ ಭಾವಿಸ್ತೀನಿ. ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ನನ್ನ ಜೊತೆ ಚರ್ಚೆ ಮಾಡೋದು, ನನಗೆ ಫೋನ್ ಮಾಡಿ ನೋಡಿ ಈ ರೀತಿ ಒಂದು ತೀರ್ಮಾನ ಮಾಡಬೇಕು, ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕೇಳೋದು. ನಾನು ಬೇರೆ ಪಕ್ಷದವನಾದರೂ ಕೂಡ ನನ್ನ ಸ್ನೇಹ ಅವರಿಗೆ ಭಾಳ ಆಳವಾಗಿತ್ತು ಅಂತೇಳಿ ನಾನು ಹೇಳಲು ಬಯಸ್ತೀನಿ. ನಾನು 94ರಲ್ಲಿ ನನ್ನ ಚುನಾವಣೆಯಲ್ಲಿ ಸೋತಿದ್ದೆ. ಸೋತ ಒಂದು 6-8 ತಿಂಗಳಿಗೆ ಮನೆಗೆ ಬಂತು. ನಾನು ಇದನ್ನು ಸದನದಲ್ಲೂ ಕೂಡ ಇವತ್ತು ಪ್ರಸ್ತಾಪ ಮಾಡಿದ್ದೀನಿ. ಮನೆಗೆ ಬಂದು ನೀವು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೊಳ್ಳಿ, ನಿಮಗೆ ಭವಿಷ್ಯ ಇದೆ. ನನಗೆ ಅನಂತಕುಮಾರ್ ಅವರು ಭಾಳ ಆತ್ಮೀಯ ಸ್ನೇಹಿತರು ಕೂಡ, ಅವರು ಹೇಳಿ ಕಳಿಸಿದ್ದಾರೆ, ಅವರು ನಿಮ್ಮ ಮನೆಗೆ ಬರ್ತಾರೆ. ಮಾನ್ಯ ಅಧ್ಯಕ್ಷರಾದ ಅದ್ವಾನಿಯವರು, ಅಂದಿನ ಅಧ್ಯಕ್ಷರು, ಅವರು ತುಮಕೂರಿಗೆ ಬರ್ತಾ ಇದ್ದಾರೆ, ಅಲ್ಲೇ ನಿಮ್ಮನ್ನು ಅನೌನ್ಸ್ ಮಾಡ್ತೀವಿ, ತುಮಕೂರಿಗೆ ಪಾರ್ಲಿಮೆಂಟಿಗೆ ನಿಲ್ಲಿಸ್ತು ಹೇಳಿ ನನಗೆ ಮನೆಗೆ ಬಂದು ಒಂದು ಅರ್ಧ ದಿವಸ ನಮ್ಮ ಮನೆಯಲ್ಲಿ ಆಗ ನಾನು ಹೇಳಿದೆ, ನೋಡಿ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇದೆ ಕಾಂಗ್ರೆಸ್ಸಿಗೂ BJP. ಆ ಡಿಫ್ರೆನ್ಸ್ ಇಲ್ಲದೆ ಇದ್ದರೆ, ಮಾರ್ಜಿನಲ್ ಡಿಫ್ರೆನ್ಸ್ ಇದ್ದರೆ ನಾವೇನಾದ್ರು ಹೆಚ್ಚಿನ ಮಾಡ್ಬೋದು. ಆದರೆ ನಮ್ಮ ಮನಸ್ಥಿತಿಗಳೇ ಬೇರೆ ಇದೆ. ಆದರೆ ನಾವು ಸ್ನೇಹಿತರಾಗಿ ಅಂತೇಳಿ ಹೇಳಿದೆ. ಯಾವಾಗ ಸಿಕ್ಕಿದಾಗೆಲ್ಲ ಎಷ್ಟೊಂದು ಪ್ರೀತಿ ನನ್ನ ಮೇಲೆ. ಅನೇಕ ಸಂದರ್ಭದಲ್ಲಿ ಬೆಂಗಳೂರಿಗೆ ಹೋಗುವಾಗ ಗಾಡಿ ಮೇಲೆ ಬಂದರೆ ಕಾರ್ ನಿಲ್ಲಿಸಿ ಇದ್ದೀನಿ ಅಂತೇಳಿ ನಮ್ಮ ಮನೆಯಲ್ಲಿ ಹೊರಗಡೆ ಕಾರುಗಳೇನಾದ್ರು ಕಾಣಿಸ್ತಾರೆ, ಏನಪ್ಪ ಸಾಹೇಬ್ ಇದ್ದಾರೆ ಅಂತೇಳಿ ಸೀದಾ ಬರೋ. ಅಷ್ಟೊಂದು ನನಗೆ ಅವರಿಗೆ ಸಂಪರ್ಕ ಇತ್ತು. ನಿಜವಾಗೂ ಆತ್ಮಪೂರ್ವಕವಾಗಿ ಹೇಳ್ತೀನಿ, ನನಗೆ ಕುಟುಂಬದವರಿಗೆ ಶಕ್ತಿ ಕೊಡಿ ಅಷ್ಟೇ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.